ಇನ್ನು ಜಾತಿ ಸಮೀಕ್ಷೆ ಕುರಿತು ಕೂಡ ಈಗ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬಂತೆ ಸಿದ್ದರಾಮಯ್ಯ ಅವರ ವರ್ತನೆ ಇದೆ ಅಂತ ಈಗ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಸಮೀಕ್ಷೆ ಕುರಿತು ವಿಜಯೇಂದ್ರ ಈಗ ವಾಗ್ದಾಳಿ ನಡೆಸಿದ್ದಾರೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬಂತೆ ಸಿದ್ದರಾಮಯ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಅವರು. ಸಿಎಂ ಅವರಿಗೆ ಜಾತಿ ಒಡೆಯುವುದು ಮುಖ್ಯ ಆದ್ಯತೆಯಾಗಿದೆ. ಗಡಿಬಿಡಿಯಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಮಾಜ ಒಡೆಯುವಂತಹ ಕೆಲಸವನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬಂತೆ ಸಿದ್ದರಾಮಯ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಸಮಾಜ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡುವ ಅಧಿಕಾರ ಇದೆಯೋ ಇಲ್ವೋ ವಿವೇಚನೆ ಕೂಡ ಇಲ್ಲ. ಜಾತಿ ಸಮೀಕ್ಷೆಯನ್ನ ಇವರು ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ವಿಜಯೇಂದ್ರ ಈಗ ವಾಗ್ದಾಳಿ ನಡೆಸಿದ್ದಾರೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬಂತೆ ಸಿದ್ದರಾಮಯ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಸಿಎಂ ಅವರಿಗೆ ಜಾತಿ ಒಡೆಯೋದು ಮುಖ್ಯ ಆಗಿದೆ, ಅದಕ್ಕೆ ಅವರು ಆದ್ಯತೆಯನ್ನ ನೀಡ್ತಾ ಇದ್ದಾರೆ. ಗಡಿಬಿಡಿಯಲ್ಲಿ ಜಾತಿ ಸಮೀಕ್ಷೆಯನ್ನ ಇವರು ಮಾಡ್ತಾ ಇದ್ದಾರೆ. ಸಮಾಜ ಒಡೆಯುವಂತಹ ಕೆಲಸವನ್ನ ಕೂಡ ಇವರು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡುವ ಅಧಿಕಾರ ಇದೆಯೋ ಇಲ್ವೋ ಎಂಬ ಪರಿಜ್ಞಾನ ಕೂಡ ಇವ್ರಿಗಿಲ್ಲ. ಜಾತಿ ಸಮೀಕ್ಷೆಯನ್ನ ಇವರು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ವಿಜಯೇಂದ್ರ ಅವರು ಮಾತನಾಡಿರುವಂಥದ್ದು, ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಕೆಲವರು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಜಾತಿ ಹೊಡೆಯೋದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ, ಅವ್ರಿಗೆ ಅದೇ ಮುಖ್ಯ ಆಗಿದೆ. ಇವತ್ತು ಗಡಿಬಿಡಿಯಲ್ಲಿ ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆಯೋ ಇಲ್ವೋ ಇದು ಯಾವುದು ಕೂಡ ವಿವೇಚನೆನ ಬೆಳೆಸ್ದೇನೆ ಸಮಾಜನ ಒಡೆಯುವಂತ ಕೆಲಸ ನೋಡಿ. ಇವತ್ತು ಜಾತಿ ಜನಗಣತಿ ಈ ರಾಜ್ಯದ ಈ ದೇಶದ ಪ್ರತಿಯೊಂದು ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಏನೂ ಭಿನ್ನಾಭಿಪ್ರಾಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಜಿಯವರೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ತೀರ್ಮಾನ ಈಗಾಗಲೇ ಮಾಡಾಗಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯನವ್ರಿಗೆ ಅವಶ್ಯಕತೆ ಏನಿತ್ತು? ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ. ಸಿದ್ದರಾಮಯ್ಯನವರು ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಕೆಲವರು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಜಾತಿ ಹೊಡೆಯೋದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ, ಅವ್ರಿಗೆ ಅದೇ ಮುಖ್ಯ ಆಗಿದೆ. ಇವತ್ತು ಗಡಿಬಿಡಿಯಲ್ಲಿ ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆಯೋ ಇಲ್ವೋ ಇದು ಯಾವುದು ಕೂಡ ವಿವೇಚನೆನ ಬೆಳೆಸ್ದೇನೆ ಸಮಾಜನ ಒಡೆಯುವಂತ ಕೆಲಸ ನೋಡಿ. ಇವತ್ತು ಜಾತಿ ಜನಗಣತಿ ಈ ರಾಜ್ಯದ ಈ ದೇಶದ ಪ್ರತಿಯೊಂದು ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಏನೂ ಭಿನ್ನಾಭಿಪ್ರಾಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಜಿಯವರೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ತೀರ್ಮಾನ ಈಗಾಗಲೇ ಮಾಡಾಗಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯನವ್ರಿಗೆ ಅವಶ್ಯಕತೆ ಏನಿತ್ತು? ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ.